స్కూల్ అమ్మాయిని తీసుకొచ్చి మీరు నువ్వెవరు చెప్తున్నా ಕರ್ಮ ಯಾರನ್ನು ಬಿಡಲ್ಲ ಅನ್ನೋದಕ್ಕೆ ಇದೇ ದೊಡ್ಡ ಎಕ್ಸಾಂಪಲ್ ಅಂತ ಹೇಳ್ಬೋದು. ಜಸ್ಟ್ ಒಂದು ದಿನ ಬ್ಯಾಕ್ ಈ ಒಬ್ಬ ತಾತ ಹೋಗ್ಬಿಟ್ಟು ಸ್ಕೂಲಲ್ಲಿ ನನ್ನ బిడ్డల జోలుకి ఎవరైనా వచ్చి ఎక్కడనైనా అఘాయిత్యాలు చేస్తే అదే మీకు చివరి రోజు ఈ భూమి మీద మీరు ఉండడానికి అర్హత లేదని మరొకసారి హెచ్చరిస్తున్నా. ಕರ್ಕೊಂಡೋಗಿ ಡೈರೆಕ್ಟ್ ಫಾರೆಸ್ಟ್ ಕರ್ಕೊಂಡೋಗಿ ಟ್ರೈ ಮಾಡ್ತಾನೆ. ಅದೇ ಸಿಚುಯೇಷನ್ ಅಲ್ಲಿ ಅಲ್ಲಿರೋ ಲೋಕಲ್ಸ್ ಬಂದ್ಬಿಟ್ಟು ಅದನ್ನ ವಿಡಿಯೋ ಕ್ಯಾಪ್ಚರ್ ಮಾಡಿ ಅದು ವಿತಿನ್ ಒಂದು 2-3 ಅವರ್ಸ್ ಅಲ್ಲಿ ತುಂಬಾ ತುಂಬಾ ವೈರಲ್ ಆಗೋಗುತ್ತೆ. ಆಸ್ ಎ ಪೊಲಿಟಿಕಲ್ ಪಾರ್ಟಿ ಸೇರಿದವರು ಅಂತ ಹೇಳ್ಬಿಟ್ಟು ತುಂಬಾ ವೈರಲ್ ಅಂದ್ರೆ ವೈರಲ್ ಮಾಡ್ತಾರೆ. ವಿತಿನ್ 24 ಅವರ್ಸ್ ಆ ತಾತಕ್ಕೆ ಇಲ್ಲ ಸೆಲ್ಫ್ ರಿಯಲೈಸೇಷನ್ ಆಗಿ ಇಲ್ಲ ಹೋಗಿ ಅಲ್ಲಿ ಕೆರೆಯಲ್ಲಿ ಬಿದ್ರು ಇಲ್ಲ ಯಾರಾದ್ರೂ ಇಂಟೆನ್ಷನ್ ಆಗಿ ಆ ತರ ಮಾಡಿದ್ರೋ ಗೊತ್ತಿಲ್ಲ. ಬಟ್ ವಿತಿನ್ 24 ಅವರ್ಸ್ ಅಲ್ಲಿ ಈಸ್ ನೋ ಮೋರ್. ಲಿಟ್ರಲಿ ಈಸ್ ನೋ ಮೋರ್. ಇದಕ್ಕೆ ಹೇಳೋದು ಕರ್ಮ ನೀನ್ ಏನ್ ಮಾಡಿದ್ರು, ನಾವು ಇವಾಗ ಇರೋದು ಯಾವ ಕಾಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ನಾವ್ ಏನೇ ಮಾಡಿದ್ರು ಇಲ್ಲೇ ಅನುಭವಿಸ್ಬೇಕು, ಇಲ್ಲೇ ಹೋಗ್ಬೇಕು, ಇದೇ ಇರೋದು. ಯಾರೋ ಬೇಡ. ಫಾರ್ ಎಕ್ಸಾಂಪಲ್ ನಾನೇ ತಗೊಳ್ತೀನಿ, ನಾನು ಸ್ವಲ್ಪ ತಪ್ಪುಗಳು ಮಾಡಿದಾಗ ನಾನು ಅದನ್ನು ಅನುಭವಿಸಿದ್ದೀನಿ. ಇದೇ ಜನ್ಮದಲ್ಲ, ಇದೇ 2-3 ಇಯರ್ಸ್ ಅಲ್ಲಿ ಅನುಭವಿಸಿದ್ದೀನಿ. ಸೊ ಪ್ರತಿಯೊಬ್ಬರಿಗೆ ಹೇಳ್ತಿರೋದು, ಏನೇ ತಪ್ಪು ಮಾಡಬೇಕು ಅಂತ ಹೇಳಿದ್ರು ಕೂಡ 50 ಸಲ ಥಿಂಕ್ ಮಾಡಿ, 1000 ಸಲ ಥಿಂಕ್ ಮಾಡಿ. ಬಿಕಾಸ್ ಇದೇ ಜನ್ಮದಲ್ಲೇ ಇದೇ ಇದರಲ್ಲೇ ಅದನ್ನು ನೀನು ಸಲ್ಲಿಸ್ಬಿಟ್ಟು ಹೋಗ್ಬೇಕು. ಅಂಡ್ ಇದ್ರ ಹಿಂದೆ ತುಂಬಾ ರೀಸನ್ಸ್ ಇದೆ. ಬಿಕಾಸ್ ಅವರ ಮಗಳೇ ಹೇಳ್ತಿರೋದು, ನಮ್ಮ ಅಪ್ಪಂದು ಲೈಕ್ ಅವ್ರು ಹೋಗಿಲ್ಲ, ಏನೋ ಆಗಿದೆ ಅಂತ ಅವರು ಡೌಟ್ ಪಡ್ತಿದ್ದಾರೆ. ಬಟ್ ಇದರಲ್ಲಿ ಒಂದು ಪೊಲಿಟಿಕ್ ಲೀಡರ್ನ ಒಂದು ಕಾಮೆಂಟ್ಸ್ ತುಂಬಾ ಹ್ಯಾಶ್ ಆಗಿದೆ, ಅದು ಇಲ್ಲಿ ಹಾಕಿದ್ದೀನಿ, ಅದು ಒಂದ್ಸಲಿ ನೋಡಿ. ಇಫ್ ಇನ್ ಕೇಸ್ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಟ್ ಏನೇ ಆದರೂ ತುಂಬ ವರ್ಸ್ಟ್ ಅಂತ ಹೇಳುತ್ತೆ. ಬಿಕಾಸ್ ಇದು ಫಸ್ಟ್ ಟೈಮ್ ಅಲ್ಲ, ಆ ಹುಡುಗಿನ ಅವರು 3 ಸಲ, ಇದು 4th ಟೈಮ್ ಕರ್ಕೊಂಡು ಹೋಗಿರೋದು. ಈ ಥರ 13 ಇಯರ್ಸ್ ಹುಡುಗಿ ಅಲ್ಲ, ಅದೇನು ಕಾಣಿಸ್ತೋ ಅವನಿಗೆ. ಎಲ್ಲಿ ಹೋಗ್ತಿದೆ ಗುರು ಸಮಾಜ.